ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್ ಹೆವೆನ್ ಆಫ್ ಸ್ಪೈಸಸ್ ಮಸಾಲೆಗಳ ಸ್ವರ್ಗ. ಇವತ್ತಿನ ದಿನ ತುಂಬ ಟೇಸ್ಟಿಯಾಗಿರೋಂಥ ಕಾಯಿ ಹೋಳಿಗೆ, ಕಾಯಿ ಒಬ್ಬಟ್ಟು ಮಾಡೋಣ. ಇದಕ್ಕೆ ಮೊದಲನೇದಾಗಿ 1 ಕಪ್ನಷ್ಟು ಸಣ್ಣ ರವೆ ತೊಗೊಂಡಿದ್ದೀನಿ. ಇದನ್ನು ಹೋಳಿಗೆ ರವೆ ಅಂತಲೂ ಕರೀತಾರೆ. ಜೊತೆಗೆ ಅರ್ಧ kg ಮೈದಾ ಹಿಟ್ಟು ತೊಗೊಂಡಿದ್ದೀನಿ. ಇದೆರಡನ್ನು ಜರಡಿ ಹಿಡಿದು ಕ್ಲೀನ್ ಮಾಡ್ಕೊಳ್ಳೋಣ. ಈ ಹಿಟ್ಟನ್ನು ಕಲಸೋದಕ್ಕೆ ಇದಕ್ಕೆ ಒಂದೇ ಒಂದು ಚಿಟಿಕೆ, ಜಸ್ಟ್ ಒಂದು ಪಿಂಚಿನಷ್ಟು ಉಪ್ಪು ಹಾಕ್ಕೊಂಡು ಇದಕ್ಕೆ ನೀರು ಹಾಕಿ ಚಪಾತಿ ಹಿಟ್ಟಿನ ಥರ ಹಿಟ್ಟನ್ನು ಕಲಿಸ್ಕೊಳ್ಳೋಣ. ಈ ಹಿಟ್ಟು ತುಂಬ ಗಟ್ಟಿಯಾಗಿರಬಾರ್ದು, ಚಪಾತಿ ಮಾಡೋದಕ್ಕಿಂತ ಸ್ವಲ್ಪ ಮಿದುವಾಗಿರಬೇಕು ಇದು ಹಿಟ್ಟು. ಹಿಟ್ಟು ಕಲಸೋದಕ್ಕೆ ಇಷ್ಟೇ ನೀರು ಬೇಕಾಗುತ್ತೆ ಅಂತ ಮೆಜರ್ಮೆಂಟ್ ಹೇಳೋದು ಸ್ವಲ್ಪ ಕಷ್ಟ ಆಗುತ್ತೆ. ಯಾಕೆಂದರೆ ಕಲಿಸುವಾಗ ಕೆಲವೊಂದು ಸರಿ ನೀರು ಜಾಸ್ತಿ ಅಬ್ಸರ್ವ್ ಮಾಡುತ್ತೆ, ಕೆಲವೊಂದು ಸರಿ ಸ್ವಲ್ಪನೇ ನೀರು ಸಾಕಾಗುತ್ತೆ. ಹಾಗಾಗಿ ಕಲಿಸುವಾಗ ಸ್ವಲ್ಪನೇ ನೀರು ಹಾಕ್ಕೊಂಡು ನಿಮಗೆ ಎಷ್ಟು ನೀರಿನ ಅವಶ್ಯಕತೆ ಇದೆ ನೋಡಿಕೊಂಡು ಹಾಕ್ಕೊಂಡು ಕಲಿಸ್ಕೊಳ್ಳಿ. ಹಿಟ್ಟು ಚೆನ್ನಾಗಿ ಕಲಸಿದ ನಂತರ ಈ ಹಿಟ್ಟನ್ನು ಚೆನ್ನಾಗಿ ನೆನೆಯೋದಕ್ಕೆ ಬಿಡಬೇಕು. ಕನಿಷ್ಠ ಪಕ್ಷ ಇದು 2 ರಿಂದ 3 ತಾಸು ಚೆನ್ನಾಗಿ ನೆಂದರೆ ಹೋಳಿಗೆ ತುಂಬ ಸಾಫ್ಟಾಗಿ ಬರುತ್ತೆ. ಕೆಲವೊಂದು ಸರಿ ನೈಟ್ ಕಲಸಿಟ್ಟು ಮಾರ್ನಿಂಗ್ ಮಾಡಿದ್ರಂತೂ ಇನ್ನೂ ತುಂಬ ಚೆನ್ನಾಗಿ ಬರುತ್ತೆ. ಕನಿಷ್ಠ ಪಕ್ಷ 3 ರಿಂದ 4 ತಾಸು ಈ ಹಿಟ್ಟನ್ನು ಚೆನ್ನಾಗಿ ನೆನೆಯೋದಕ್ಕೆ ಬಿಡಿ. ಈ ಹಿಟ್ಟು ಕಲಸಿ ಆಯಿತು. ಇದಕ್ಕೆ ರೆಸ್ಟ್ ಮಾಡೋದಕ್ಕೆ ಬಿಡೋಣ. ಜೊತೆಗೆ ಹೂರಣ ಮಾಡ್ಕೊಳ್ಳೋದಕ್ಕೆ ರೆಡಿ ಮಾಡ್ಕೊಳ್ಳೋಣ. ಒಂದು ಪಾತ್ರೆಗೆ ಸ್ವಲ್ಪ ಆಯಿಲ್ ಹಾಕ್ಬಿಟ್ಟು ಈ ರೀತಿ ಹಿಟ್ಟನ್ನು ರೆಸ್ಟಿಗೆ ಇಡೋಣ. ಇಲ್ಲಿ ನಾನು 8 ಕಾಯಿ ಹೋಳಿಗೆ ತೊಗೊಂಡಿದ್ದೀನಿ. ಅಂದರೆ 4 ಕಾಯಿ, ಇಡೀ ಕಾಯಿ ಲೆಕ್ಕ ಅಂದರೆ 4 ಕಾಯಿ ಹಸಿ ಕಾಯಿ. ಇದನ್ನು ತುರ್ಕೊಳ್ಳೋಣ. ನೋಡಿ, ಅಷ್ಟು ಕಾಯಿ ಹೋಳಿಗೆಗಳನ್ನ ತುರ್ಕೊಂಡಾಯಿತು. ಇದು ಮೆಜರ್ಮೆಂಟಲ್ಲಿ ಲೆಕ್ಕ ಹೇಳೋದು ಅಂದರೆ 7 ಕಪ್ಪು ಆಗಿದೆ. ಹಾಗೆ ನಾನಿಲ್ಲಿ 1 kg ಬೆಲ್ಲ ತೊಗೊಂಡಿದ್ದೀನಿ. ಅಂದರೆ 4 ಕಾಯಿಗೆ 1 kg ಬೆಲ್ಲ ಬೇಕು. ಈ ಕಾಯಿದು ಹೋಳಿಗೆ ತುಂಬ ಸಪ್ಪೆ ಆದ್ರೂ ಚೆನ್ನಾಗಾಗಲ್ಲ, ತುಂಬ ಸ್ವೀಟ್ ಆದ್ರೂ ಚೆನ್ನಾಗಾಗಲ್ಲ. ಹಾಗಾಗಿ ನೀವು ನೋಡ್ಕೊಂಡು ಹಾಕ್ಕೊಳ್ಳಿ. ಅಷ್ಟು ಬೆಲ್ಲನೂ ಪುಡಿ ಮಾಡ್ಕೊಂಡಿದ್ದೀನಿ. ನೋಡಿ, ಈಗ ಬೆಲ್ಲನ ಒಂದು ದಪ್ಪ ತಳ ಇರೋಂಥ ಒಂದು ಪಾತ್ರೆಗೆ ಹಾಕ್ಕೊಂಡಿದ್ದೀನಿ. ಈಗ ಕೊಬ್ಬರಿನ ರುಬ್ಕೊಳ್ಳೋಣ. ಇದಕ್ಕೇನು ಹಾಕೋ ಅವಶ್ಯಕತೆ ಇಲ್ಲ, ಬರೀ ಕೊಬ್ಬರಿ. ಈ ಕೊಬ್ಬರಿನ ನೀರು ಹಾಕೋಗಿಲ್ಲ, ಹಾಗೆ ರುಬ್ಬಬೇಕು. ಇನ್ ಕೇಸ್ ನಿಮಗೆ ರುಬ್ಲಿಕ್ಕೆ ಕಷ್ಟ ಆಗ್ತಾ ಇದೆ ಅಂದರೆ ಜಸ್ಟ್ 1 ಟೀ ಸ್ಪೂನಷ್ಟು ಮಾತ್ರ ನೀರನ್ನ ಸೇರಿಸಿ ಈ ರೀತಿಯಾಗಿ ರುಬ್ಕೊಳ್ಬೇಕು. ನೋಡಿ, ಈ ರೀತಿಯಾಗಿ ಪೂರ ಸಣ್ಣ ಆಗೋವರೆಗೂ ರುಬ್ಕೊಳ್ಬೇಕು. ರುಬ್ಬೋದಕ್ಕೆ ಸ್ವಲ್ಪ ಕಷ್ಟ ಅನಿಸುತ್ತೆ, ಬಟ್ ಪೇಷನ್ಸಿಂದ ರುಬ್ಕೊಳ್ಳಿ. ಈಗ ಎಲ್ಲ ಕಾಯಿ ತುರಿಯನ್ನು ತುರ್ಕೊಂಡಿದ್ವಿ, ಅದನ್ನೆಲ್ಲ ರುಬ್ಕೊಂಡು ಇಟ್ಕೊಳ್ಳೋಣ. ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಬೆಲ್ಲ ಹಾಗೆ ಕೊಬ್ಬರಿನ. ನೀವು ಈ ಹೂರಣನ ಸರಿಯಾಗಿ ಮಾಡ್ಕೊಂಡಿಲ್ಲ ಅಂದರೆ ನಿಮ್ಮ ಹೋಳಿಗೆ ಸರಿಯಾಗಿ ಬರಲ್ಲ. ಹೆಚ್ಚಾಗಿ ನಿಮಗೆ ಟೈಮ್ ತೊಗೊಳ್ಳೋದು ಇಲ್ಲೇ. ಹಾಗಾಗಿ ತುಂಬ ಪೇಷನ್ಸಿಂದ ಮಾಡ್ಕೊಳ್ಬೇಕು ನೀವು. ನೋಡಿ, ಇದು ಮಿಕ್ಸ್ ಹಾಕೋದಕ್ಕೆ ಸ್ವಲ್ಪ ಟೈಮ್ ತೊಗೊಳುತ್ತೆ. ಇಲ್ಲಿ ನೀರೇನೋ ಹಾಕದಿರೋದ್ರಿಂದ ಸ್ವಲ್ಪ ಮಿಕ್ಸ್ ಆಗೋದಕ್ಕೆ ಸ್ವಲ್ಪ ಟೈಮ್ ತೊಗೊಳುತ್ತೆ. ಇದು ಮೀಡಿಯಮ್ ಫ್ಲೇಮಲ್ಲೇ ಮಾಡ್ಕೊಳ್ಬೇಕು ನೀವು. ಉರಿ ತುಂಬ ಜೋರಾಗಿದ್ದರೆ ತಳದ ಭಾಗ ಸಿಯೋಕ್ಕೆ ಶುರುವಾಗುತ್ತೆ. ಆಮೇಲೆ ಬೆಲ್ಲ ಪೂರ ಕರಗಿದ ನಂತರ ನೀರು ಹೊಡೆಯೋಕ್ಕೆ ಶುರು ಆಗುತ್ತೆ. ಹಾಗಾಗಿ ಪೇಷನ್ಸಿಂದ ನಿಧಾನಕ್ಕೆ ಕೈ ಆಡ್ಕೊತ ಮೀಡಿಯಮ್ ಫ್ಲೇಮಲ್ಲಿ ನಿಂತ್ಕೊಂಡು ನೀವು ಇದನ್ನು ಹೂರಣನ ರೆಡಿ ಮಾಡ್ಕೋಬೇಕಾಗುತ್ತೆ. ನಾನು ಇದನ್ನು ಮಿಕ್ಸ್ ಮಾಡೋಕ್ಕೆ ಶುರು ಮಾಡಿ 6 ರಿಂದ 7 ನಿಮಿಷ ಆಗಿದೆ. ಈಗ ಚೆನ್ನಾಗಿ ಮಿಕ್ಸ್ ಆಗಿದೆ. ಇದು ಪೂರ ರೆಡಿ ಆಗೋದಕ್ಕೆ ಕನಿಷ್ಠ ಪಕ್ಷ ನಿಮಗೊಂದು 10 ರಿಂದ 12 ನಿಮಿಷ ಟೈಮ್ ಬೇಕಾಗುತ್ತೆ. ನೋಡಿ, ಈ ರೀತಿ ಉಂಡೆ ಮಾಡಿದರೆ ಚೆನ್ನಾಗಿ ಉಂಡೆ ಮಾಡೋಕ್ಕೆ ಬರಬೇಕು, ಕೈಗೆ ಅಂಟಬಾರ್ದು. ಆವಾಗ ನಿಮ್ಮ ಹೂರಣ ಕರೆಕ್ಟಾಗಿ ಬೆಂದಿದೆ ಅಂತ, ಕರೆಕ್ಟ್ ಹದಕ್ಕೆ ಬಂದಿದೆ ಅಂತ ಅರ್ಥ. ಅಲ್ಲಿವರೆಗೂ ನೀವು ಪೇಷನ್ಸಿಂದ ಕಾಯಬೇಕು. ನೋಡಿ, ತಣ್ಣಗಾಗಿದ ನಂತರ ಈ ರೀತಿಯಾಗಿ ಆಗಿದೆ. ನೋಡಿ, ಈ ರೀತಿ ಉಂಡೆ ಮಾಡಿದರೆ ಕ್ಲೀನಾಗಿ ಉಂಡೆ ಬರ್ತಾ ಇದೆ, ಎಲ್ಲಿ ಅಂಟುತ್ತಾ ಇಲ್ಲ, ಒಳ್ಳೆ ಲಡ್ಡು ಥರ ಆಗಿದೆ. ಈ ರೀತಿಯಾಗಿ ನೀವು ಮೊದಲೇ ರೆಡಿ ಮಾಡಿ ಇಟ್ಕೊಳ್ಬೋದು. ನೋಡಿ, ನಮ್ಮ ಹಿಟ್ಟು ಕೂಡ ಚೆನ್ನಾಗಿ ನೆಂದಿದೆ. ಈ ರೀತಿಯಾಗಿ ಆಗಬೇಕು ಹಿಟ್ಟು. ಇನ್ ಕೇಸ್ ಹಿಟ್ಟೇನಾದರೂ ಗಟ್ಟಿ ಆಗಿತ್ತು ಅಂತ ಅನಿಸಿದರೆ ನೀವು ಸ್ವಲ್ಪ ನೀರು ಹಾಕಿ ಅಡ್ಜಸ್ಟ್ ಮಾಡಿಕೊಂಡು ಚೆನ್ನಾಗಿ ನಾದ್ಕೊಂಡು ರೆಡಿ ಮಾಡ್ಕೊಳ್ಳಿ.
ನೋಡಿ ಈ ರೀತಿಯಾಗಿ ಕಣಕದೊಳಗೆ ಹೂರಣದ ಉಂಡೆ ಇಟ್ಬಿಟ್ಟು ಈ ರೀತಿ ಮುಚ್ಕೊಳ್ಬೇಕು. ಇದು ನಮ್ಮ ತಾಯಿ ತುಂಬ ಫಾಸ್ಟಾಗಿ ಮಾಡ್ತಾರೆ, ನಿಮಗೆ ಗೊತ್ತಾಗಲಿ ಅಂತೇಳಿ ನಿಧಾನಕ್ಕೆ ಮಾಡ್ತಾಯಿದ್ದಾರೆ. ನೋಡಿ ಒಂದು ಹೋಳಿಗೆ ಮಾಡುವಂಥ ಶೀಟ್ನ ಹಾಕ್ಕೊಂಡು ತಳದ ಭಾಗಕ್ಕೂ ಸ್ವಲ್ಪ ಆಯಿಲ್ ಅಪ್ಲೈ ಮಾಡಿಕೊಂಡು ಈ ರೀತಿಯಾಗಿ ನೀವು ತಟ್ಕೊಳ್ಬೋದು. ಇಲ್ಲ ಲತುಡಿ ತೊಗೊಂಡು ಕೂಡ ನೀವು ಉತ್ಕೊಳ್ಬೋದು. ಇದು ಹಿಟ್ಟು ತುಂಬ ಸಾಫ್ಟಾಗಿರುತ್ತೆ, ಹಾಗಾಗಿ ತುಂಬ ಈಸಿಯಾಗಿ ಮಾಡ್ಕೊಳ್ಬೋದು. ಸ್ಟಾರ್ಟಿಂಗಲ್ಲಿ ಮಾಡಲಿಕ್ಕೆ ಸ್ವಲ್ಪ ಕಷ್ಟ ಅನ್ನಿಸ್ಬೋದು ನಿಮಗೆ, ಬಟ್ ಒಂದೆರಡು ಸರಿ ಮಾಡಿದರೆ ನಿಮಗೆ ಬರುತ್ತೆ. ಮೊದಲನೇ ಟೈಮ್ನಲ್ಲಿ ತುಂಬ ದೊಡ್ಡದಾಗಿ ಮಾಡ್ಕೊಳ್ಬೇಡಿ, ಮೊದಲನೇ ಟೈಮಲ್ಲಿ ತುಂಬ ಚಿಕ್ಕ ಚಿಕ್ಕದಾಗಿ ಮಾಡ್ಕೊಳ್ಳಿ. ನಿಮ್ಗೆ ಯಾವಾಗ ಮಾಡಲಿಕ್ಕೆ ಕಾನ್ಫಿಡೆನ್ಸ್ ಬರುತ್ತೆ, ನಾನು ಮಾಡಬಲ್ಲೆ ದೊಡ್ಡದು ಅಂತ ಅನಿಸುತ್ತೋ ಆವಾಗ ದೊಡ್ಡದಾಗಿ ಮಾಡೋಕ್ಕೆ ಶುರು ಮಾಡಿ. ನೋಡಿ ಈ ರೀತಿಯಾಗಿ ಲತುಡಿ ಸಹಾಯದಿಂದ ನೀವು ಮಾಡ್ಕೊಳ್ಬೋದು. ಫಸ್ಟ್ ಟೈಮಲ್ಲೇ ನೀವು ದೊಡ್ಡದು ಮಾಡೋಕ್ಕೆ ಹೋದಾಗ ಬರಲ್ಲ ನಿಮಗೆ. ನೀವು ಫಸ್ಟು ಚಿಕ್ಕ ಚಿಕ್ಕದಾಗಿ ಮಾಡೋದು ಅಭ್ಯಾಸ ಮಾಡ್ಕೊಳ್ಳಿ, ಆಮೇಲೆ ದೊಡ್ಡದಾಗಿ ಪ್ರಯತ್ನ ಪಡ್ಬೋದು. ನೋಡಿ ಈ ರೀತಿಯಾಗಿ ಒಂದು ಹಂಚಿಕಾಯಿ ಇದಕ್ಕಿಟ್ಟಿದೆ. ಇದು ದಪ್ಪ ತಳ ಇರೋವಂಥದ್ದು. ದೋಸೆ ಮಾಡೋ ತವದಲ್ಲೂ ಮಾಡ್ಬೋದು, ಬಟ್ ನಾನ್ ಸ್ಟಿಕ್ಕಿ ತವದಲ್ಲೆಲ್ಲ ಇದು ಸರಿ ಆಗಲ್ಲ. ನೀವು ದಪ್ಪ ತಳ ಇರೋದು ಉಪಯೋಗಿಸ್ಬೇಕು, ಯಾಕಂದರೆ ಹೋಳಿಗೆಗೆ ಚೆನ್ನಾಗಿ ಆಯಿಲ್ ಅಪ್ಲೈ ಮಾಡಿದ್ರೇ ಅದು ಹೋಳಿಗೆ ಸರಿಯಾಗಿ ಬರೋದು. ನೀವು ಹಿಟ್ಟು ಕಲಸಿದ ನಂತರನೂ ಅದಕ್ಕೆ ಚೆನ್ನಾಗಿ ಆಯಿಲ್ ಹಾಕಿ ಇಡಬೇಕು. ಹಿಟ್ಟು ರೆಡಿ ಆಗಿದ ಮೇಲೂ ನೀವು ಹೋಳಿಗೆ ಮಾಡೋಕ್ಕೆ ಮುಂಚೆನೂ ಅದನ್ನು ಚೆನ್ನಾಗಿ ಎಣ್ಣೆ ಹಾಕ್ಕೊಂಡು ಹದ ಮಾಡಿಕೊಂಡು ರೆಡಿ ಮಾಡ್ಕೊಳ್ಬೇಕು. ನೋಡಿ ಈ ರೀತಿಯಾಗಿ ಕಣಕನ ಅಗಲ ಮಾಡಿಕೊಂಡು ಮಧ್ಯದಲ್ಲಿ ಏನು ಹೂರಣ ರೆಡಿ ಮಾಡ್ಕೊಂಡಿದ್ವಲ್ಲ ಕಾಯ್ದು ಅದನ್ನು ಇಟ್ಬಿಟ್ಟು ಅದನ್ನು ಪೂರ ಕವರ್ ಮಾಡ್ಕೊಳ್ಬೇಕು. ಇಲ್ಲಿ ಹೂರಣ ಜಾಸ್ತಿ ಆದ್ರೂ ಹೋಳಿಗೆ ಕೆಟ್ಟಾಗುತ್ತೆ, ಅಥವಾ ಕಣಕ ಜಾಸ್ತಿ ಆದ್ರೂ ಬರೀ ಹಿಟ್ಟಿಟ್ಟಾಗುತ್ತೆ. ನೀವು ನೋಡಿಕೊಂಡು ತೊಗೊಳ್ಬೇಕು. ನೋಡಿ ಈ ರೀತಿಯಾಗಿ ನಿಮಗೆ ಆವಾಗಲೇ ಫಾಸ್ಟ್ ಮಾಡಿದ್ದು ಗೊತ್ತಾಗಿಲ್ಲ ಅಂತ ಮತ್ತೆ ಸ್ಲೋ ಆಗಿ ಮಾಡಿ ತೋರಿಸ್ತಾ ಇದ್ದೀವಿ. ನೋಡಿ ಈ ರೀತಿಯಾಗಿ ಪೂರ್ತಿ ಕವರ್ ಮಾಡ್ಕೊಳ್ಬೇಕು. ನೋಡಿ ಎಲ್ಲನೂ ರೆಡಿ ಮಾಡಿ ಇಟ್ಕೊಂಡಿದ್ದೀವಿ, ಒಂದು 3-4 ಒಂದು ಮಾಡಲಿಕ್ಕೆ ಈಸಿ ಆಗುತ್ತೆ ಅಂತ. ನೋಡಿ ಇನ್ನೊಂದು ತಟ್ಟಿ ತೋರಿಸ್ತಾ ಇದ್ದಾರೆ. ಈ ರೀತಿ ಶೀಟಿಗೆ ಆಯಿಲ್ ಅಪ್ಲೈ ಮಾಡಿಕೊಂಡು ಕೈಗೂ ಆಯಿಲ್ ಅಪ್ಲೈ ಮಾಡಿಕೊಂಡು ಈ ರೀತಿಯಾಗಿ ನಿಧಾನಕ್ಕೆ ತಟ್ತಾ ಹೋಗಬೇಕು. ಸ್ವಲ್ಪ ಕೈಯಿಂದ ಸ್ಪ್ರೆಡ್ ಮಾಡಿದರೂ ಸಾಕು, ತುಂಬ ಚೆನ್ನಾಗಿ ಹರಡುತ್ತೆ. ಇದು ಹಿಟ್ಟು ಅಷ್ಟು ಸಾಫ್ಟಾಗಿರುತ್ತೆ, ನೆಂದು ಮತ್ತು ನಾದಿರೋದ್ರಿಂದ ತುಂಬ ಸಾಫ್ಟಾಗಿರುತ್ತೆ ಹಿಟ್ಟು, ತುಂಬ ಚೆನ್ನಾಗಿ ಬರುತ್ತೆ. ನೋಡಿ ನೀವು ಲತುಡಿ ಕೂಡ ಎಣ್ಣೆ ಸವರ್ಕೋಬೇಕು, ಇಲ್ಲ ಅಂಟ್ಕೊಳ್ಳುತ್ತೆ. ಬೇಯಿಸುವಾಗೂ ಅಷ್ಟೇ ಎಣ್ಣೆನ ಕಂಜೂಸ್ತಾನ ಮಾಡೋ ಆಗಿಲ್ಲ, ಬೇಯಿಸುವಾಗೂ ಚೆನ್ನಾಗಿ ಎಣ್ಣೆ ಹಾಕಿದ್ರೇ ಹೋಳಿಗೆ ತುಂಬ ಸಾಫ್ಟಾಗಿ ಮಿದುವಾಗಿ ಬರೋದು. ನೋಡಿ ಈಗ ನಮ್ಮ ಹೋಳಿಗೆ ರೆಡಿಯಾಗಿದೆ. ಇದು ಯಾವ ರೀತಿ ಬೇಯಿಸ್ಕೊಳ್ಳೋದು ಅಂತಲೂ ತೋರಿಸ್ತಾ ಇದ್ದೀವಿ. ನೋಡಿ ನಮ್ಮದು ಹಂಚು ಕಾದಿದೆ. ಈ ರೀತಿ ಪೂರ್ತಿ ಶೀಟ್ನೇ ಎತ್ತಿ ಈ ರೀತಿ ಹಾಕಿ ನಿಧಾನಕ್ಕೆ ಈಗ ಬಿಡಿಸ್ಕೊಳ್ತಾ ಹೋದರೆ ಈಸಿಯಾಗಿ ಬಿಟ್ಕೊಳ್ಳುತ್ತೆ. ಹಿಂದಿನ ಕಾಲದಲ್ಲೆಲ್ಲ ಬಾಳೆದೆಲೆಲ್ಲೂ ಮಾಡೋರು, ಹಾಗೆ ಹೋಳಿಗೆ ಮಾಡೋದಕ್ಕೆ ಅಂತಲೂ ಕೆಲವು ಕಡೆ ತಗಡಿನ ಥರ ಶೀಟ್ಗಳು ಸಿಗುತ್ತೆ. ಅದು ಸ್ವಲ್ಪ ಹಂಚ ಮೇಲೆ ಹಾಕಿದಾಗ ಬಿಸಿಯಾಗಿ ಕೈ ಸುಡುತ್ತೆ, ಬಟ್ ಇದು ಕೈ ಏನು ಬಿಸಿ ಆಗಲ್ಲ. ನೋಡಿ ಸ್ವಲ್ಪ ಒಂದು ಸೈಡ್ ಮೇಲಿನ ಮಕ್ಕ ಬೆಂದಿದೆ ಅಂತ ಗೊತ್ತಾದಾಗ ತಿರುಗಿಸಿ ಹಾಕ್ಕೊಳ್ಬೇಕು. ನೋಡಿ ಈ ರೀತಿ ಚೆನ್ನಾಗಿ ಆಯಿಲ್ ಅಪ್ಲೈ ಮಾಡಬೇಕು. ನೀವು ಎಷ್ಟು ಚೆನ್ನಾಗಿ ಆಯಿಲ್ ಅಪ್ಲೈ ಮಾಡ್ತೀರೋ ಅಷ್ಟು ಮೃದುವಾಗಿ ರುಚಿಯಾಗಿ ಬರುತ್ತೆ. ಈ ಹೋಳಿಗೆ ಬೇಯೋದಕ್ಕೆ ತುಂಬ ಟೈಮ್ ಏನು ತೊಗೊಳಲ್ಲ, ಆದರೆ ನೀವು ತುಂಬ ತೆಳ್ಳನ್ನು ಹಂಚಿಟ್ರೆ ಭಾಳ ಬೇಗ ಸೀದೋಗುತ್ತೆ. ನೋಡಿ ಇನ್ನೊಂದನ್ನು ಬೇಯಿಸಿ ತೋರಿಸ್ತಾ ಇದ್ದೀವಿ. ಹಾಗೆ ಜೊತೆಗೆ ನಾವು ಒಂದೊಂದು ಹೋಳಿಗೆಯನ್ನು ಮಾಡ್ಕೊಳ್ತಾ ಇದ್ದಾರೆ ಬೇಯಿಸೋದಕ್ಕೋಸ್ಕರ ಅಂತ. ನೋಡಿ ಈ ರೀತಿ ನಿಮಗೆ ಅದು ಗೊತ್ತಾಗಿಲ್ಲ ಅಂತ ಈ ರೀತಿ ಮಣೆ ಮೇಲೆ ಇಟ್ಟು ಫಿಲ್ ಮಾಡಿ ತೋರಿಸ್ತಾ ಇದ್ದಾರೆ ಯಾವ ರೀತಿ ಮಾಡ್ಕೊಳ್ಬೋದು ಅಂತ. ಇಲ್ಲಿ ಮೇನು ಹೋಳಿಗೆ ಮಾಡೋದಕ್ಕೆ ಹಿಟ್ಟು ತುಂಬ ಚೆನ್ನಾಗಿ ನೆಂದಿರಬೇಕು, ಹಿಟ್ಟು ತುಂಬ ಸಾಫ್ಟಾಗಿ ಆಗಬೇಕು. ಕಣಕ ನೀವೆಷ್ಟು ಚೆನ್ನಾಗಿ ಮಾಡ್ಕೊಳ್ತೀರೋ, ಹೂರಣ ಎಷ್ಟು ಚೆನ್ನಾಗಿ ಮಾಡ್ಕೊಳ್ತೀರೋ ಅಷ್ಟು ನೀಟಾಗಿ ನಿಮ್ಮ ಹೋಳಿಗೆ ಬರುತ್ತೆ. ಹೂರಣ ಕೂಡ ಅಷ್ಟೇ ತುಂಬ ಚೆನ್ನಾಗಿ ಆಗಿರಬೇಕು, ತುಂಬ ಗಟ್ಟಿ ಗಟ್ಟಿ ಇದ್ರೂ ಬರಲ್ಲ, ತುಂಬ ನೀರಾಗಿದ್ರೂ ಹೋಳಿಗೆ ಸರಿ ಬರಲ್ಲ. ಇದು ಸ್ವಲ್ಪ ನೀವು ಅಭ್ಯಾಸ ಮಾಡ್ತಾ ಇದ್ದರೆ ನಿಮಗೆ ತುಂಬ ಚೆನ್ನಾಗಿ ಹೋಳಿಗೆಗಳು ಬರುತ್ತೆ.
ನೋಡಿ ನಮ್ಮಮ್ಮ ಬೇಯಿಸೋದ್ರ ಜೊತೆಗೆ ಪಕ್ಕದಲ್ಲಿ ಇಟ್ಕೊಂಡು ಉತ್ತಾನೂ ಇದ್ದಾರೆ. ಸ್ವಲ್ಪ ಲೈಟ್ ಹ್ಯಾಂಡಲ್ಲಿ, ತುಂಬ ಚಪಾತಿ ರೊಟ್ಟಿ ಎಲ್ಲ ಉದ್ದಿದಾಗೆ ಗಟ್ಟಿಯಾಗಿ ಉದ್ದಿದ್ರೆ ಅಂಟ್ಕೊಳ್ಳುತ್ತೆ, ಹರ್ಕೊಳ್ಳುತ್ತೆ. ಎಷ್ಟು ಸಾಫ್ಟ್ ಹ್ಯಾಂಡಲ್ಲಿ ನೀವು ಇದನ್ನು ಸ್ಪ್ರೆಡ್ ಮಾಡ್ತೀರೋ ಅಷ್ಟು ಈಸಿಯಾಗಿ ಮೂವ್ ಹಾಕಂತ ಹೋಗುತ್ತೆ. ನೀವು ಬೇಕಂದರೆ ಇದ್ರ ಮೇಲೆ ಇನ್ನೊಂದು ಶೀಟ್ ಹಾಕಿ ಕೈಯಿಂದ ಕೂಡ ಸ್ಪ್ರೆಡ್ ಮಾಡ್ಬೋದು, ಅಷ್ಟು ಸಾಫ್ಟ್ ಇರುತ್ತೆ ಅದು ಹಿಟ್ಟು. ನೋಡಿ ಎಷ್ಟು ಈಸಿಯಾಗಿ ಮೂವ್ ಆಗ್ತಾಯಿದೆ. ಹಾಕಿ ತೋರಿಸ್ತಾ ಇದ್ದೀವಿ ಇನ್ನೊಂದು. ನೋಡಿ ಹಾಕಿ ಜಸ್ಟ್ 1-2 ಸೆಕೆಂಡ್ ಬಿಟ್ಟು ಹಂಗೆ ರಿಮೂವ್ ಮಾಡ್ಬೋದು, ಈಸಿಯಾಗಿ ಬಿಟ್ಕೊಳ್ಳುತ್ತೆ. ನೋಡಿ ಎಲ್ಲಿ ಅಂಟ್ಕೊಳ್ಳಲ್ಲ. ನೀವು ಪ್ರತಿ ಸರಿ ಶೀಟ್ ಮೇಲೆ ಸ್ವಲ್ಪ ಎಣ್ಣೆ ಸವರಿನೇ ನೀವು ಹೋಳಿಗೆ ಉದ್ದಕ್ಕೆ ಶುರು ಮಾಡಬೇಕು. ಎರಡೂ ಸೈಡನ್ನು ತುಂಬ ಚೆನ್ನಾಗಿ ಆಯಿಲ್ ಅಪ್ಲೈ ಮಾಡಬೇಕು. ಇದು ಚಪಾತಿ ಅಷ್ಟು ಗಟ್ಟಿಯಾಗಿರೋಲ್ಲ, ಎಲ್ಲಾದರೂ ಒಂದತ್ರ ಏನಾದ್ರು ತಾಕಿದ್ರೂ ಇಮಿಡಿಯೇಟಾಗಿ ಹರಿದೋಗುತ್ತೆ. ಹಾಗಾಗಿ ತಿರುಗಿಸುವಾಗೂ ಕೂಡ ತುಂಬ ಸೇಫಾಗಿ ತಿರುಗಿಸಿ ಬೇಯಿಸ್ಕೋಬೇಕು. ಕೆಲವೊಬ್ಬರು ಎಲ್ಲ ಲತ್ತುಡಿ ಮೇಲೇ ಉಲ್ಟಾ ಫ್ಲಿಪ್ ಮಾಡಿಕೊಂಡು ಹಾಕ್ತಾರೆ, ಅದು ಎಲ್ರಿಗೂ ಬರಲ್ಲ. ಹಾಗಾಗಿ ನಾನು ಚುಂಚಕದಿಂದನೇ ತೆಗೆದು ತೋರಿಸ್ತಾ ಇದ್ದೀವಿ. ನೋಡಿ ಈ ರೀತಿ ಎರಡು ಸೈಡು ಚೆನ್ನಾಗಿ ಆಯಿಲ್ ಅಪ್ಲೈ ಮಾಡ್ಕೋಬೇಕು. ಬೇಯೋದಕ್ಕೇನು ತುಂಬ ಟೈಮ್ ತೊಗೊಳ್ಳಲ್ಲ, ಆದರೂ ಸ್ವಲ್ಪ ಕೆಲಸ ಆಗುತ್ತೆ ಹೋಳಿಗೆ ಮಾಡೋದು ಅಂದರೆ. ಬಟ್ ತಿನ್ನೋದಕ್ಕೂ ಅಷ್ಟೇ ಖುಷಿಯಾಗಿರುತ್ತಲ್ವ, ಹಾಗಾಗಿ ಕಷ್ಟಪಟ್ಟು ಮಾಡಿಕೊಳ್ಳಬೇಕು. ಈ ಟ್ರೆಡಿಷ್ನಲ್ ಅಡುಗೆಗಳು ಈಗಿನ ಕಾಲದಲ್ಲಿ ಸ್ವಲ್ಪ ಮರೆಯಾಗ್ತಾ ಇದ್ದಾವೆ ಅಂತಲೇ ಅನ್ಬೋದು. ಯಾಕಂದರೆ ಇದು ಮಾಡೋದಕ್ಕೆ ತುಂಬ ಟೈಮ್ ತೊಗೊಳುತ್ತೆ. ಈಗಿನ ಕಾಲದಲ್ಲಿ ಯಾರಿಗೂ ಅಷ್ಟೊಂದು ಟೈಮ್ ಇಲ್ಲ ಅಂತ ಅನಿಸುತ್ತೆ. ಬಟ್ ನಮ್ಮ ಅಡುಗೆಗಳನ್ನ ಮಾಡ್ಕೊಂಡು ತಿನ್ನೋದ್ರಲ್ಲಿ ಅಟ್ಲೀಸ್ಟ್ ಹಬ್ಬಗಳಲ್ಲಾದರೂ ಮಾಡ್ಕೊಂಡು ತಿಂದು ಖುಷಿ ಪಡೋಣ. ಖಂಡಿತ ಈ ಕಾಯಿ ಹೋಳಿಗೆನ ಒಂದು ಸರಿ ಟ್ರೈ ಮಾಡಿ ಹೇಗೆ ಅನ್ನಿಸ್ತು ಅಂತ ಕಮೆಂಟ್ ಸೆಕ್ಷನಲ್ಲಿ ಹಾಕೋದನ್ನು ಖಂಡಿತ ಮರಿಬೇಡಿ. ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು.